ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಓಪನ್ ಆಫೀಸ್ ಅಲ್ಲಿ ಟೆಕ್ಸ್ಟ್ ಡಾಕ್ಯುಮೆಂಟ್ ಅಲ್ಲಿ ಯಾವ ರೀತಿಯಾಗಿ ನಾವು ಹೆಡ್ಡಿಂಗ್ ಎಫೆಕ್ಟ್ ಅನ್ನ ಕೊಡಬೇಕು ಮತ್ತು ಪೇಜ್ ಸೆಟಪ್ ಅನ್ನ ಮಾಡಬೇಕು ಅಂತ. ಪ್ರಾಪರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಫಾಂಟ್ ಸೈಜ್ ಅನ್ನ ಯಾವ ರೀತಿಯಾಗಿ ಚೇಂಜ್ ಮಾಡೋದು, ಫಾಂಟ್ ಡಿಸೈನ್, ಅಂಡರ್ಲೈನ್ ಡಿಸೈನ್, ಬೋಲ್ಡ್, ಇಟಾಲಿಕ್ ಈ ಎಫೆಕ್ಟ್ ಗಳನ್ನ ನಾವು ನೋಡಿದ್ವಿ. ನಂತರ ನಾವು ಈ ಹೆಡ್ಡಿಂಗ್ ಅನ್ನ ಟೆಕ್ಸ್ಟ್ ಅನ್ನ ಚೇಂಜ್ ಮಾಡೋಣ. ಕ್ಯಾಪಿಟಲೈಸ್ ಗೆ ನಾವಿಲ್ಲಿ ಚೇಂಜ್ ಮಾಡೋಣ. ಅಂಡರ್ಲೈನ್ ಆಪ್ಷನ್ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಮೋರ್ ಆಪ್ಷನ್ಸ್. ನಂತರ ಲೋಯರ್ ಕೇಸ್ ಇದೆ, ನಾನಿಲ್ಲಿ ಕ್ಯಾಪಿಟಲ್ಸ್ ಅನ್ನ ತಗೊಳ್ತಾ ಇದ್ದೀನಿ. ನಂತರ ಓಕೆ, ನಂತರ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅಂಡರ್ಲೈನ್ ಅನ್ನ ನಾನಿಲ್ಲಿ ರಿಮೂವ್ ಮಾಡ್ತಾ ಇದ್ದೀನಿ. ನಂತರ ಮೋರ್ ಆಪ್ಷನ್ಸ್. ಓವರ್ಲೈನಿಂಗ್ ಸಹ ನಾವಿಲ್ಲಿ ರಿಮೂವ್ ಮಾಡೋಣ ವಿತೌಟ್. ನೀವಿಲ್ಲಿ ನೋಡಬಹುದು ಟಾಪ್ ಅಲ್ಲಿ ಇರುವಂತಹ ಓವರ್ಲೈನ್ ಇಲ್ಲಿ ಡಿಲೀಟ್ ಆಗಿದೆ. ನಂತರ ಓಕೆ, ಈ ರೀತಿಯಾಗಿ ಸೆಲೆಕ್ಟ್ ಅಂಡರ್ಲೈನ್ ಈ ರೀತಿಯಾಗಿ. ನಂತರ ನೀವಿಲ್ಲಿ ನೋಡಬಹುದು ಶಾಡೋ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ. ಫಾಂಟ್ ಸೈಜ್ ಅನ್ನ ನಾವಿಲ್ಲಿ ಇನ್ಕ್ರೀಸ್ ಮಾಡೋಣ ಈ ರೀತಿಯಾಗಿ. ಈಗ ನೀವು ನೋಡಬಹುದು ಬ್ಯಾಕ್ ಗ್ರೌಂಡ್ ಅಲ್ಲಿ ಶಾಡೋ ಯಾವ ರೀತಿಯಾಗಿ ನಮ್ಗೆ ಕಾಣಿಸ್ತಾ ಇದೆ ಅಂತ. ನಂತರ ಸೆಲೆಕ್ಟ್ ಟೆಕ್ಸ್ಟ್, ಇನ್ಕ್ರೀಸ್ ಇಂಡೆಂಟ್ ಮತ್ತು ಡಿಕ್ರೀಸ್ ಇಂಡೆಂಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ, ನೀವಿಲ್ಲಿ ನೋಡಬಹುದು. ನಂತರ ಟೆಕ್ಸ್ಟ್ ಕಲರ್ ನಾವಿಲ್ಲಿ ಚೇಂಜ್ ಮಾಡಬೇಕು ಅಂದಾಗ ಇಲ್ಲಿಂದ ನಾವು ಯಾವ ಕಲರ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು, ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಸೆಲೆಕ್ಟ್. ಅದೇ ರೀತಿಯಾಗಿ ಫಿಲ್ ಕಲರ್ ಸಹ ಯಾವ ಕಲರ್ ನಿಮ್ಗೆ ಫಿಲ್ ಬೇಕು ಅಥವಾ ಹೈಲೈಟ್ ಕಲರ್ ನಿಮ್ಗಿಲ್ಲಿ ಬೇಕು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಕ್ಯಾನ್ಸಲ್ ಮಾಡಬೇಕು ಅಂದಾಗ ನಾವಿಲ್ಲಿ ಆಟೋಮೆಟಿಕ್ ತಗೋಬೇಕಾಗುತ್ತೆ. ನಂತರ ಫಿಲ್ ಕಲರ್ ಸಹ ನೋ ಫಿಲ್ ಅಥವಾ ನೋ ಹೈಲೈಟ್ ಕಲರ್. ನಂತರ MS ವರ್ಡ್ ಅಲ್ಲಿ ನಾವು ಯಾವ ರೀತಿಯಾಗಿ ಫಾರ್ಮುಲಾಸ್ ಅನ್ನ ಬರೆಯೋದಕ್ಕೆ ಸೂಪರ್ ಸ್ಕ್ರಿಪ್ಟ್, ಸಬ್ಸ್ಕ್ರಿಪ್ಟ್ ಆಪ್ಷನ್ ಅನ್ನ ಯೂಸ್ ಮಾಡ್ತೀವಿ, ಅದೇ ರೀತಿಯಾದ ಆಪ್ಷನ್ಸ್ ಸಹ ನಮ್ಗಿಲ್ಲಿ ಸಿಗುತ್ತೆ. ಸೂಪರ್ ಸ್ಕ್ರಿಪ್ಟ್, ಸಬ್ಸ್ಕ್ರಿಪ್ಟ್. ನಂತರ ಈ ನಂಬರ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಮ್ಗಿಲ್ಲಿ ಆಪ್ಷನ್ ಸಿಗುತ್ತೆ ಸೂಪರ್ ಸ್ಕ್ರಿಪ್ಟ್. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ನಂಬರ್ ಇಲ್ಲಿ ಚೇಂಜ್ ಆಗಿದೆ ಅಂತ. ಸೆಲೆಕ್ಟ್ ನಂಬರ್, ಸೂಪರ್ ಸ್ಕ್ರಿಪ್ಟ್, ಸೆಲೆಕ್ಟ್ ಸೂಪರ್ ಸ್ಕ್ರಿಪ್ಟ್. ಅದೇ ರೀತಿಯಾಗಿ ಈ ನಂಬರ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸಬ್ಸ್ಕ್ರಿಪ್ಟ್. ಈ ರೀತಿಯಾಗಿ ನಾವು ಫಾರ್ಮುಲಾಸ್ ಅನ್ನ ಬರಿಬೇಕು ಅಂದಾಗ ಸೂಪರ್ ಸ್ಕ್ರಿಪ್ಟ್ ಮತ್ತು ಸಬ್ಸ್ಕ್ರಿಪ್ಟ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಕ್ಯಾರೆಕ್ಟರ್ ಸ್ಪೇಸಿಂಗ್. ಇಲ್ಲಿ ನಾವು ಒಂದು ವರ್ಡ್ ಅನ್ನ ಟೈಪ್ ಮಾಡಿದಾಗ ಇಷ್ಟು ಸ್ಪೇಸ್ ಇರಬೇಕು ನಾವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬಹುದು. ಏರೋಸ್ಪೇಸ್ ಇಂಜಿನಿಯರಿಂಗ್ ನಾನು ಇಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ. ನಂತರ ಈ ಟೆಕ್ಸ್ಟ್ ಸ್ಪೇಸಿಂಗ್ ಅನ್ನ ನಾವಿಲ್ಲಿ ಹೆಚ್ಚು ಕಡಿಮೆ ಮಾಡೋಣ. ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಯಾರೆಕ್ಟರ್ ಸ್ಪೇಸಿಂಗ್ ಆಪ್ಷನ್, ವೆರಿ ಟೈಟ್. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ. ಸೆಲೆಕ್ಟ್, ಇನ್ಕ್ರೀಸ್ ಫಾಂಟ್ ಸೈಜ್ ಈಗ ನೀವು ನೋಡ್ತಾ ಇರಬಹುದು. ನಂತರ ಸೆಲೆಕ್ಟ್ ಟೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ, ನೀವಿಲ್ಲಿ ನೋಡಬಹುದು. ನಂತರ ಲೂಸ್ ಈ ರೀತಿಯಾಗಿ ಸೆಲೆಕ್ಟ್ ವೆರಿ ಲೂಸ್ ನೀವಿಲ್ಲಿ ನೋಡಬಹುದು. ನಂತರ ಕ್ಯಾರೆಕ್ಟರ್ ಸ್ಪೇಸಿಂಗ್ ಡಿಫಾಲ್ಟ್, ಎಕ್ಸ್ಪೆಂಡ್, ಕಂಡೆನ್ಸ್ಡ್ ಆಪ್ಷನ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಯಾವ ಆಪ್ಷನ್ ಬೇಕು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬಹುದು. ನಾನಿಲ್ಲಿ ನಾರ್ಮಲ್ ಟೆಕ್ಸ್ಟ್ ಸ್ಪೇಸಿಂಗ್ ಅನ್ನ ತಗೊಳ್ತಾ ಇದ್ದೇನೆ. ನಂತರ ನಾವಿಲ್ಲಿ ಸೆಂಟರ್ ಅಲೈನ್ ಅಥವಾ ಲೆಫ್ಟ್ ಅಲೈನ್, ರೈಟ್ ಅಲೈನ್ ಮಾಡಬೇಕು ಅಂದಾಗ ಸಹ ನಮ್ಗೆ ಇಲ್ಲಿ ಆಪ್ಷನ್ ಸಿಗುತ್ತೆ. ನೀವು ನೋಡಬಹುದು ಅಲೈನ್ ಲೆಫ್ಟ್, ಅಲೈನ್ ಸೆಂಟರ್, ಅಲೈನ್ ರೈಟ್, ಜಸ್ಟಿಫೈಡ್ ಈ ರೀತಿಯಾಗಿ. ಈ ಪ್ಯಾರಾ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ ಈ ರೀತಿಯಾಗಿ ಜಸ್ಟಿಫೈಡ್. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಟೆಕ್ಸ್ಟ್ ಇಲ್ಲಿ ಚೇಂಜ್ ಆಗಿದೆ ಅಂತ. ನಂತರ ನಾವಿಲ್ಲಿ ಈ ಲೈನ್ಗಳಿಗೆ ಬುಲೆಟ್ಸ್ ಅಂಡ್ ನಂಬರಿಂಗ್ ಎಫೆಕ್ಟ್ ಅನ್ನ ಕೊಡಬೇಕಾಗಿದೆ. ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ. ನಮ್ಗಿಲ್ಲಿ ಆಪ್ಷನ್ ಸಿಗುತ್ತೆ ಬುಲೆಟ್ಸ್, ಯಾವ ಬುಲೆಟ್ ಬೇಕು ನೀವು ಇಲ್ಲಿಂದ ತಗೋಬಹುದು, ಯಾವ ಡಿಸೈನ್ ಬೇಕು ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಬುಲೆಟ್ಸ್ ಅಂಡ್ ಡಿಸೈನ್ಸ್ ಇಲ್ಲಿ ಬಂದಿದೆ ಅಂತ. ಇಲ್ಲಿ ಬುಲೆಟ್ಸ್ ಅಂಡ್ ನಂಬರಿಂಗ್ ಸ್ಮಾಲ್ ಟ್ಯಾಬ್ ಸಹ ಬರುತ್ತೆ, ನೀವು ಇಲ್ಲಿ ನೋಡಬಹುದು. ನಾವು ಇಲ್ಲಿಂದ ಕ್ಲಿಕ್ ಮಾಡಿ ಸಹ ಚೇಂಜಸ್ ಮಾಡ್ಕೋಬಹುದು ಅಥವಾ ನಾವು ಇಲ್ಲಿಂದ ಸಹ ಬುಲೆಟ್ಸ್ ಅಂಡ್ ನಂಬರಿಂಗ್ ಅನ್ನ ಇನ್ಸರ್ಟ್ ಮಾಡಬಹುದು ಈ ರೀತಿಯಾಗಿ. ಮೋರ್ ಆಪ್ಷನ್ಸ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ನಂಬರ್ ಟೈಪ್, ನಂಬರ್ ಆಪ್ಷನ್ಸ್ ನಮ್ಗಿಲ್ಲಿ ಬೇಕು ಅಥವಾ ರೋಮನ್ ಲೆಟರ್ಸ್ ABCD ಬೇಕು ಅಂದಾಗ ನಾವು ಇಲ್ಲಿಂದ ಚೇಂಜಸ್ ಮಾಡ್ಕೋಬಹುದು. ಯಾವ ರೀತಿಯ ಬುಲೆಟ್ಸ್ ಅಂಡ್ ನಂಬರಿಂಗ್ ಎಫೆಕ್ಟ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ.
ನಂತರ ಓಕೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಬುಲೆಟ್ಸ್ ಅಂಡ್ ನಂಬರಿಂಗ್ ಇಲ್ಲಿ ಬಂದಿದೆ ಅಂತ. ನಂತರ ನಾವಿಲ್ಲಿ ಕ್ಲಿಕ್ ಮಾಡೋಣ ಮೋರ್ ಆಪ್ಷನ್ಸ್. ನಂತರ ಔಟ್ಲೈನ್, ಈ ರೀತಿಯಾದ ಡಿಸೈನ್ ಸಹ ನಮ್ಗೆ ಇಲ್ಲಿ ಸಿಗುತ್ತೆ. ನಂತರ ಗ್ರಾಫಿಕ್ಸ್, ಈ ರೀತಿಯಾಗಿ ಯಾವ ಬುಲೆಟ್ ಡಿಸೈನ್ ನಿಮ್ಗೆ ಇಲ್ಲಿ ಬೇಕು ಸೆಲೆಕ್ಟ್ ಓಕೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಬುಲೆಟ್ಸ್ ಇಲ್ಲಿ ಬಂದಿದೆ ಅಂತ. ನಂತರ ಇಲ್ಲಿಯೂ ಸಹ ನಂಬರ್ ಆಪ್ಷನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಮೋರ್ ಆಪ್ಷನ್ಸ್, ಗ್ರಾಫಿಕ್ಸ್, ಔಟ್ಲೈನ್, ನಂಬರಿಂಗ್, ಯಾವ ಪೊಸಿಷನ್ ಅಲ್ಲಿ ಬೇಕು ನಾವಿಲ್ಲಿಂದ ಚೇಂಜಸ್ ಮಾಡ್ಕೋಬಹುದು. ನಂತರ ಬುಲೆಟ್ಸ್ ಅಂಡ್ ನಂಬರಿಂಗ್ ಬೇಡ ಅಂದ್ರೆ ನಾವಿಲ್ಲಿ ಆಫ್ ಮಾಡಬಹುದು ಈ ರೀತಿಯಾಗಿ. ನಂತರ ಆಫ್ ಬುಲೆಟ್ ಅಂಡ್ ನಂಬರಿಂಗ್ ಈ ರೀತಿಯಾಗಿ. ನಂತರ ಈ ಲೈನ್ ಅನ್ನ ನಾವು ಈ ರೀತಿಯಾಗಿ ಸೆಲೆಕ್ಟ್ ಮಾಡೋಣ. ನಮ್ಗೆ ಇಲ್ಲಿ ಆಪ್ಷನ್ ಸಿಗುತ್ತೆ ಪ್ಯಾರಾಗ್ರಾಫ್ ಬ್ಯಾಕ್ಗ್ರೌಂಡ್. ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಹಲವಾರು ಕಲರ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಯಾವ ಕಲರ್ ಬೇಕು ನೀವು ಇಲ್ಲಿಂದ ಇನ್ಸರ್ಟ್ ಮಾಡ್ಕೋಬಹುದು ಈ ರೀತಿಯಾಗಿ. ಅಥವಾ ನೀವಿಲ್ಲಿ ಹೈಲೈಟ್ ಕಲರ್ ಸಹ ಯೂಸ್ ಮಾಡಬಹುದು. ಎರಡು ಸಹ ಸೇಮ್ ಇಲ್ಲಿ ಯೂಸ್ ಆಗುತ್ತೆ. ನಂತರ ನಾವೀಗ ಲೈನ್ ಸ್ಪೇಸಿಂಗ್ ಅನ್ನ ಕೊಡಬೇಕಾಗಿದೆ. ನಾವಿಲ್ಲಿ ಈ ರೀತಿಯಾಗಿ ಸೆಲೆಕ್ಟ್ ಮಾಡೋಣ. ನಂತರ ಲೈನ್ ಸ್ಪೇಸಿಂಗ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇಲ್ಲಿ ಸ್ಪೇಸ್ ಬರ್ತಾ ಇದೆ ಅಂತ, ಪ್ಯಾರಾ ಸ್ಪೇಸ್. ಇಲ್ಲೂ ಸಹ ಸೇಮ್ ಅದೇ ರೀತಿಯಾದ ಆಪ್ಷನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ, ನೀವು ಇಲ್ಲಿ ನೋಡಬಹುದು. ನಂತರ ನಾವಿಲ್ಲಿ ಟೆಕ್ಸ್ಟ್ ಅನ್ನ ಈ ರೀತಿಯಾಗಿ ಸೆಲೆಕ್ಟ್ ಮಾಡೋಣ. ನಮ್ಗೆ ಇಲ್ಲಿ ಆಪ್ಷನ್ ಸಿಗುತ್ತೆ ಹೆಡಿಂಗ್ ಆಪ್ಷನ್ಸ್. MS ವರ್ಡ್ ಅಲ್ಲಿ ಯಾವ ರೀತಿಯಾಗಿ ನಮ್ಗೆ ಹೆಡಿಂಗ್ ಆಪ್ಷನ್ ಸಿಗುತ್ತೆ ಅದೇ ರೀತಿಯಾಗಿ ನಮ್ಗೆ ಇಲ್ಲಿ ಸಿಗುತ್ತೆ. ಯಾವ ರೀತಿಯ ಡಿಸೈನ್ ಬೇಕು ನಾವಿಲ್ಲಿಂದ ಸೆಲೆಕ್ಟ್ ಮಾಡ್ಕೋಬಹುದು, ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ಮೋರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಹಲವಾರು ರೀತಿಯ ಹೆಡಿಂಗ್ ಆಪ್ಷನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ನಂತರ ಯಾವ ಟೆಕ್ಸ್ಟ್ ಬೇಕು ಡಿಸೈನ್ ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಫಾಂಟ್ ಸೈಜ್, ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್ ಎಫೆಕ್ಟ್, ಲೆಫ್ಟ್ ಅಲೈನ್, ಸೆಂಟರ್ ಅಲೈನ್, ರೈಟ್ ಅಲೈನ್, ಜಸ್ಟಿಫೈಡ್. ಪ್ರಾಪರ್ಟೀಸ್ ಅಲ್ಲಿ ಯಾವ ಆಪ್ಷನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ ಅದೇ ರೀತಿಯಾದ ಆಪ್ಷನ್ಸ್ ಇಲ್ಲೂ ಸಹ ಸಿಗುತ್ತೆ ಪ್ರಾಪರ್ಟಿ ಮೆನುನಲ್ಲಿ. ನಂತರ ನ್ಯೂ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ಡಾಕ್ಯುಮೆಂಟ್ ನಾವಿಲ್ಲಿ ಇನ್ಸರ್ಟ್ ಮಾಡಬೇಕು ಅಂದಾಗ ಶಾರ್ಟ್ ಕಟ್ ಕೀ ನಾವಿಲ್ಲಿ Ctrl+N ಯೂಸ್ ಮಾಡಬಹುದು ಅಥವಾ ನಾವಿಲ್ಲಿಂದ ಕ್ಲಿಕ್ ಮಾಡಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಇನ್ನೊಂದು ಟೆಕ್ಸ್ಟ್ ಡಾಕ್ಯುಮೆಂಟ್ ಇಲ್ಲಿ ಓಪನ್ ಆಗಿದೆ. ನೀವಿಲ್ಲಿ ನೋಡಬಹುದು ಎರಡು ಡಾಕ್ಯುಮೆಂಟ್ ಇಲ್ಲಿ ಓಪನ್ ಆಗಿದೆ. ನಂತರ ಸ್ಪ್ರೆಡ್ ಶೀಟ್, ಎಕ್ಸೆಲ್ ಶೀಟ್ ಸಹ ನಾವಿಲ್ಲಿಂದ ಓಪನ್ ಮಾಡ್ಕೋಬಹುದು. ನಂತರ ಪ್ರೆಸೆಂಟೇಶನ್ ಶೀಟ್, ಪವರ್ ಪಾಯಿಂಟ್, ಡ್ರಾಯಿಂಗ್, ಡೇಟಾಬೇಸ್, ಈ ರೀತಿಯಾಗಿ ಹೊಸ ಡಾಕ್ಯುಮೆಂಟ್ ಗಳನ್ನ ನಾವಿಲ್ಲಿಂದ ಓಪನ್ ಮಾಡ್ಕೋಬಹುದು, ನ್ಯೂ ಡಾಕ್ಯುಮೆಂಟ್ಸ್. ನಂತರ ಓಪನ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ನಾವು ಯಾವುದೇ ಫೈಲ್ ಅನ್ನ ಸೇವ್ ಮಾಡಿದಾಗ ನಾವಿಲ್ಲಿಂದ ಓಪನ್ ಮಾಡ್ಕೋಬಹುದು. ನಾವಿಲ್ಲಿ MS ವರ್ಡ್ ಅಲ್ಲಿ ಕ್ರಿಯೇಟ್ ಮಾಡಿರುವಂತಹ ಫೈಲ್ ಸಹ ಓಪನ್ ಆಫೀಸ್ ಅಲ್ಲಿ ಎಡಿಟ್ ಮಾಡಬಹುದು. ನಂತರ ಓಪನ್ ಆಫೀಸ್ ಅಲ್ಲಿ ಸೇವ್ ಮಾಡಿರುವ ಫೈಲ್ ಅನ್ನ MS ವರ್ಡ್ ಅಲ್ಲೂ ಸಹ ನಾವಿಲ್ಲಿ ಓಪನ್ ಮಾಡ್ಕೋಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಸೇವ್ ಆಪ್ಷನ್. ನಾವಿಲ್ಲಿ ಕ್ರಿಯೇಟ್ ಮಾಡಿರುವಂತಹ ಡಾಕ್ಯುಮೆಂಟ್ ಅನ್ನ ಸೇವ್ ಮಾಡಬೇಕು ಅಂದಾಗ ಈ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಡಾಕ್ಯುಮೆಂಟ್ ಆಸ್ ಇಮೇಲ್, ನಾವಿಲ್ಲಿ ಕ್ರಿಯೇಟ್ ಮಾಡಿರುವಂತಹ ಡಾಕ್ಯುಮೆಂಟ್ ಅನ್ನ ಮೇಲ್ ಮಾಡಬೇಕು ಅಂದಾಗ ಈ ಆಪ್ಷನ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ನಮ್ಮ ಕಂಪ್ಯೂಟರ್ ಅಲ್ಲಿ ನಾವಿಲ್ಲಿ ಔಟ್ಲುಕ್ ಕಾನ್ಫಿಗರೇಷನ್ ಮಾಡಿದಾಗ ಮಾತ್ರ ಈ ಆಪ್ಷನ್ ನಮಗಿಲ್ಲಿ ವರ್ಕ್ ಆಗುತ್ತೆ. ನಂತರ ಎಡಿಟ್ ಫೈಲ್, ನಂತರ ಎಕ್ಸ್ಪೋರ್ಟ್ ಡೈರೆಕ್ಟ್ಲಿ ಆಸ್ PDF. ನಾವಿಲ್ಲಿ ಕ್ರಿಯೇಟ್ ಮಾಡಿರುವಂತಹ ಡಾಕ್ಯುಮೆಂಟ್ ಅನ್ನ PDF ಫೈಲ್ ಆಗಿ ನಾವಿಲ್ಲಿ ಸೇವ್ ಮಾಡಬೇಕು ಅಂದಾಗ ಈ ಆಪ್ಷನ್ ನಾವಿಲ್ಲಿ ಯೂಸ್ ಮಾಡ್ಕೋಬಹುದು. ನಂತರ ಪ್ರಿಂಟ್ ಫೈಲ್ ಡೈರೆಕ್ಟ್ಲಿ, ನಾವಿಲ್ಲಿ ಕ್ರಿಯೇಟ್ ಮಾಡಿರುವಂತಹ ಫೈಲ್ ಅನ್ನ ಪ್ರಿಂಟ್ ಕೊಡಬೇಕು ಅಂದಾಗ ಈ ಆಪ್ಷನ್ ನಾವಿಲ್ಲಿ ಯೂಸ್ ಮಾಡಬಹುದು. ನಂತರ ಪೇಜ್ ಪ್ರಿವ್ಯೂ, ನೀವಿಲ್ಲಿ ನೋಡ್ತಾ ಇರಬಹುದು ಪೇಜ್ ಪ್ರಿವ್ಯೂ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಮತ್ತೆ ನಾವು ಅದೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ನಂತರ ಪ್ರಿಂಟ್ ಆಪ್ಷನ್ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ನೀವಿಲ್ಲಿ ನೋಡಬಹುದು ನಾವಿಲ್ಲಿ ಪ್ರಿಂಟರ್ ಅನ್ನ ಇನ್ಸ್ಟಾಲ್ ಮಾಡಿದಾಗ ಪ್ರಿಂಟ್ ಇಲ್ಲಿ ಬರುತ್ತೆ. ನಾನಿಲ್ಲಿ ಯಾವುದೇ ಪ್ರಿಂಟರ್ಸ್ ಅನ್ನ ಕನೆಕ್ಟ್ ಮಾಡಿಲ್ಲ, ಅದಕ್ಕೋಸ್ಕರ ಆ ಆಪ್ಷನ್ ನನಗಿಲ್ಲಿ ಬರ್ತಾ ಇಲ್ಲ. ನಂತರ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್, ನಾವು ಕ್ರಿಯೇಟ್ ಮಾಡಿರುವಂತಹ ಡಾಕ್ಯುಮೆಂಟ್ ಅಲ್ಲಿ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಅನ್ನ ಚೆಕ್ ಮಾಡಬೇಕು ಅಂದಾಗ ನಾವಿಲ್ಲಿಂದ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನ ಕರೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಆಟೋ ಸ್ಪೆಲ್ ಚೆಕ್ ಆಪ್ಷನ್. ಈ ಆಪ್ಷನ್ ಸಹ ನಾವಿಲ್ಲಿ ಯೂಸ್ ಮಾಡಬಹುದು. ನಂತರ ನಾವಿಲ್ಲಿ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿದಾಗ ಕಟ್ ಆಪ್ಷನ್, ಕಾಪಿ, ಪೇಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಶಾರ್ಟ್ ಕಟ್ ಕೀಸ್ ಇಂದ ನಾವಿಲ್ಲಿ ಕಾಪಿ, ಕಟ್, ಪೇಸ್ಟ್, Ctrl+Z ಈ ರೀತಿಯಾದ ಶಾರ್ಟ್ ಕಟ್ ಕೀಸ್ ಅನ್ನ ಇಲ್ಲಿ ಯೂಸ್ ಮಾಡಬಹುದು. ಸೇಮ್ ಶಾರ್ಟ್ ಕಟ್ ಕೀಸ್ ಇಲ್ಲಿ ಯೂಸ್ ಆಗುತ್ತೆ.